ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡೋಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಖಾನಾವಳಿ ಶೈಲಿಯಲ್ಲಿ ಮಾಡುವಂತಹ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ, ಒಳ್ಳೆ ಪೇಪರ್ ರೀತಿ ಬರುತ್ತೆ. ಈ ಥರದ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ, ನಾವು ಮಾಡ್ತಕ್ಕಂಥ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೋ, ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಬೇಕು. ನೀರು ಚೆನ್ನಾಗಿ ಬಿಸಿ ಆದ ಟೈಮಲ್ಲಿ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ್ಮೇಲೆ ಉಪ್ಪೆಲ್ಲ ಕರಗಿದ್ಮೇಲೆ ಈ ಥರ 1 ಬೌಲಷ್ಟು ನಾವು ಜೋಳದ ಹಿಟ್ಟನ್ನು ತಗೊಂಡು ಈ ಥರ ಮಧ್ಯಭಾಗಕ್ಕೆ ಅದನ್ನು ಸುರಿಬೇಕು. ಸೊ ಈ ಥರ ಮಧ್ಯಭಾಗಕ್ಕೆ ಹಿಟ್ಟನ್ನು ಹಾಕಿ ಇದನ್ನು ನಾವು ಒಂದು 10ರಿಂದ 15 ನಿಮಿಷಗಳ ಕಾಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಅದು ಹಿಟ್ಟು ಕುದಿಬೇಕು. ನೀರೆಲ್ಲ ಚೆನ್ನಾಗಿ ಕುದ್ದಾಗ ಆ ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ, ಆಮೇಲೆ ಎಲ್ಲ ಬೇಯುತ್ತೆ ನೀಟಾಗಿ. ಅದೆಲ್ಲ ಬೆಂದ ಮೇಲೆ ನೀಟಾಗಿ ಈ ಥರ ನಾವು ಒಂದು ಮರದ ಕೋಲಿನಿಂದ ಆಗಿರ್ಬೋದು, ಅಥವಾ ನಾವು ಇವಾಗ ಏನು ಲಟ್ಟಣಿಗೆಯಿಂದ ಯೂಸ್ ಮಾಡ್ತೀವಲ್ಲೋ ಅದೇ ಲಟ್ಟಣಿಗೆಯಿಂದ ನಾವು ಮಧ್ಯಭಾಗದಲ್ಲಿ ಈ ಥರ ಹಿಟ್ಟನ್ನು ಫಸ್ಟಿಗೆ ನಾವು ಈ ಥರ ಬಿಡಿಸ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಹಿಟ್ಟನ್ನು ಹರಡಿದ ಮೇಲೆ ನೀಟಾಗಿ ನಾವು ಇವಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ರೀತಿ ಗ್ಯಾಸನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡಬೇಕು. ಹಿಟ್ಟು ನಮಗೆ ಎಲ್ಲರೇ ತೆಳ್ಳಗೆ ಅನಿಸಿದರೆ ಇನ್ನೂ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಬೇಕಾದರೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಈ ಥರ ಒಂದು ಅಗಲವಾದ ತಟ್ಟೆಗೆ ಹಿಟ್ಟನ್ನು ಹಾಕ್ಕೊಂಡು ಈಗೇನು ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಹಿಟ್ಟಿನ ಮಿಶ್ರಣನ ಹಾಕಿ ಅಂಗೈನ ಸಹಾಯದಿಂದ ಚೆನ್ನಾಗಿ ನಾವು ಈ ಹಿಟ್ಟನ್ನು ನಾದಬೇಕು. ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ತೀವೋ ನಮಗೆ ರೊಟ್ಟಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇದರಲ್ಲಿ ನಮಗೆ ಮೇನ್ ಪ್ರೊಸೀಜರ್ ಏನಪ್ಪ ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ಹಿಟ್ಟನ್ನು ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಇದನ್ನು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದದ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ಎಲ್ಲ ಹಿಟ್ಟನ್ನು ಬಿಲ್ಲೆಗಳನ್ನಾಗಿ ಮಾಡಿ ಇವಾಗ ನಾವು ಒಂದೊಂದೇ ಬಿಲ್ಲೆಗಳನ್ನು ನೀಟಾಗಿ ಈ ಥರ ತಟ್ಕೊಂಡು ಈ ಥರ ನಾವು ಒಂದು ಮಣೆಯ ಮೇಲೆ ಈ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಎರಡು ಸೈಡಲ್ಲೂ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಸೈಡಲ್ಲಿ ನೀಟಾಗಿ ಈ ಥರ ಅರ್ಗನ್ನು ಕಟ್ಟಬೇಕು. ನೋಡಿ ಈ ಥರ ಕೈಯಿನ ಸಹಾಯದಿಂದ ಅರ್ಗನ್ನು ಕಟ್ಟಿಬಿಟ್ಟು ನೀಟಾಗಿ ಇದನ್ನು ಇವಾಗ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಒಂದು ಅರ್ಧ ಭಾಗದಷ್ಟು ನಾವು ಹಿಟ್ಟನ್ನು ಲಟ್ಟಿಸ್ಕೊಂಡ್ಮೇಲೆ ಮತ್ತೆ ನಾವು ಅದೇ ರೀತಿ ಇದೇ ಪ್ರೊಸೀಜರಲ್ಲಿ ಈ ಥರ ಸೈಡಲ್ಲಿ ಸುತ್ತಲೂ ಕೂಡ ಈ ಥರ ನಾವು ಕಟ್ಟಬೇಕು. ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲೂ ಕೂಡ ರೊಟ್ಟಿ ಸೀಳಲ್ಲ, ನೀಟಾಗೆ ಬರುತ್ತೆ. ನೋಡಿ ಈ ಥರ ನಿಧಾನಕ್ಕೆ ನೀಟಾಗೆ ಉದ್ದಬೇಕು. ನಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಚೆನ್ನಾಗಿ ಉದ್ದಬೇಕು. ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಈ ಥರ ನೀಟಾಗಿ ಉದ್ದಿದಾಗ ನಮಗೆಲ್ಲೂ ಕೂಡ ಅದು ಸೀಳ್ ಬರಲ್ಲ. ಇಲ್ಲ ಅಂದರೆ ಅದೇನಾಗುತ್ತೆ, ಇದಾಗುತ್ತೆ. ನೋಡಿ ಇಷ್ಟೇ ಕರೆಕ್ಟ್, ಇಷ್ಟು ತೆಳು ಇದರಲ್ಲಿ ನಾವು ಅದನ್ನು ಉದ್ಕೋಬೇಕು. ಅದಾದಮೇಲೆ ಕಾಯಿಸಿರ್ತಕ್ಕಂಥ ಹಂಚಿನ ಮೇಲೆ ಇದನ್ನು ಹಾಕ್ಬಿಟ್ಟು ಒಂದು ಬಟ್ಟೆಯನ್ನು ಹಸಿ ಮಾಡಿಕೊಂಡು ನೀಟಾಗಿ ಈ ಥರ ಎಲ್ಲ ಕಡೆನೂ ನೀರನ್ನು ಹಚ್ಚಬೇಕು. ನೀರನ್ನು ನೀಟಾಗಿ ಈ ಥರ ಎಲ್ಲ ಕಡೆನೂ ಹಚ್ಚಿದ್ಮೇಲೆ ಅದನ್ನು ಒಂದು 2 ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಈ ಕಡೆ ಇನ್ನೊಂದು ಕಡೆ ಅದನ್ನು ನಾವು ತಿರುವಾಕಬೇಕು. ಸೊ ಆ ಕಡೆನೂ ಕೂಡ ಒಂದು 2 ನಿಮಿಷಗಳ ಕಾಲ ಬಿಟ್ಟು ಈ ಥರ ಕೈ ಸಹಾಯದಿಂದ, ಅಥವಾ ನಿಮಗೆ ಕೈ ಸುಡುತ್ತೆ ಅನ್ನೋದಾದರೆ ನೀವು ಈ ಥರ ಅದೇ ಸೌಟಿನಿಂದ ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಒಳ್ಳೆ ಪೂರಿ ರೀತಿ ಉಬ್ಬುತ್ತೆ. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ರೊಟ್ಟಿನ ಮಾಡಿದ್ವಿ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.